ಸ್ಕಿನ್ ಅನ್ಇವನ್ ಆಗಿರುತ್ತೆ, ಪಿಗ್ಮೆಂಟೇಷನ್ಸ್ ಇರುತ್ತೆ, ಡಾರ್ಕ್ ಸರ್ಕಲ್ಸ್ ಇರುತ್ತೆ. ಸೊ ಸ್ಕಿನ್ನ ಈವನ್ ಮಾಡೋದಕ್ಕೋಸ್ಕರ ಮೇಕಪ್ ಮಾಡೋದು. ನಂಗೊಂದು ಸಿಂಪಲ್ ಹೇರ್ ಸ್ಟೈಲ್ ಮಾತ್ರ ಮಾಡ್ಕೊಡಿ ಅಂದ್ರೆ ಎಷ್ಟು ತಗೋ? ಹೇರ್ ಸ್ಟೈಲ್ ಸ್ಟಾರ್ಟ್ಸ್ ಫ್ರಮ್ 600 ಇದೆ. ಸ್ಟಾರ್ಟ್ಸ್ ಫ್ರಮ್ ಸಿಂಪಲ್ ಅಂತ ಹೇಳ್ಬೋದು. ಸಿಂಪಲ್ ಮೇಕಪ್, ಸೆಮಿ HD, ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್. ಇದು ಈ ರೀತಿಯಾಗಿ 5 ತರ ಮೇಕಪ್ ನ ಹೇಳ್ಕೊಡ್ತಿದ್ದೀರಾ. ಫೌಂಡೇಶನ್ಸ್ ಆಗಿರ್ಬೋದು, ಆಯಿಲ್ಸ್ ಆಗಿರ್ಬೋದು, ಇದನ್ನು ಯಾಕೆ ಯೂಸ್ ಮಾಡ್ತೀವಿ, ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ಪ್ರಾಡಕ್ಟ್ ನಾಲೆಡ್ಜ್. ಆ ನಾಲೆಡ್ಜ್ನ ನಾವು ಪ್ರೊವೈಡ್ ಮಾಡ್ತೀವಿ. ಲೈಕ್ ಥಿಕ್ ಫೌಂಡೇಶನ್ ಇರುತ್ತೆ, ಲಿಕ್ವಿಡ್ ಫೌಂಡೇಶನ್ ಇರುತ್ತೆ, ಡಿಫ್ರೆನ್ಸಸ್ ಏನು, ಯಾವ್ದು ವಾಟರ್ ಪ್ರೂಫ್ ಆಗುತ್ತೆ, ಯಾವ್ದು ವಾಟರ್ ಪ್ರೂಫ್ ಆಗಲ್ಲ, ಎಲ್ಲದನ್ನು ಡೆಮೋ ತೋರಿಸ್ತೀವಿ. ಕ್ಲಾಸಲ್ಲಿ ಸ್ಟೂಡೆಂಟ್ಗಳಿಗೆ ಇರೋದು ರಿಸೆಪ್ಷನ್ ಲುಕ್ ಡೆಮೋ ಕ್ಲಾಸ್ ಇತ್ತು ಇವತ್ತು. ಬಾಕ್ಸಲ್ಲಿ ಫೀಡ್ ಮಾಡಿಬಿಟ್ಟು ಕೊಡ್ತೀವಿ. ಆ್ಯಂಡ್ ಸ್ಪ್ರೇಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಸ್ಪ್ರೇಸ್ ಕೊಟ್ಟಿರ್ತೀವಿ. ಆ್ಯಂಡ್ ಇದೆಲ್ಲ ನೀವು ಕೊಡ್ತಾ ಇರೋದು? ಹಾಂ. ಸೊ ಡಿಟೇಲ್ಡ್ ಆಗಿ ನೋಟ್ಸ್ ಇರುತ್ತೆ. ಸೊ ನೋಟ್ಸ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಈ ರೀತಿ ಡಮ್ಮಿ ಹೇರ್ಸ್ ಮೇಲೆ ಈ ತರ ಹೇರ್ ಸ್ಟೈಲ್ ಮಾಡೋದನ್ನ ಹೇಳ್ಕೊಡ್ತೀರಾ? ಅನಾಟೋಮಿನ ಸ್ಟಡಿ ಮಾಡಿಬಿಟ್ಟು ಹೇಗೆ ಹೇರ್ ಸ್ಟೈಲ್ ಮಾಡೋದು. ಬಿಕಾಸ್ ಇವಾಗ ಫೇಸ್ ಚಿಕ್ಕ ಇರುತ್ತೆ, ನಾವು ಅವ್ರಿಗೆ ಬೂಮಿಂಗ್ ಮಾಡಿದ್ರೆ ಜಾಸ್ತಿ ಬ್ಯಾಕ್ ಬೂಮಿಂಗ್ ಎಲ್ಲ ಮಾಡ್ಕೊಂಡ್ರೆ ಅವ್ರ ಮುಖ ಅಗ್ಲ ಕಾಣುತ್ತೆ. ಯಾಕೆ ನಿಮ್ಮ ಒಂದು ಸ್ಟುಡಿಯೋನ ನಾವು ಚೂಸ್ ಮಾಡಬೇಕು? ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಕ್ವೆಶನ್. ಬಿಕಾಸ್ ತುಂಬ ಜನ ಇದ್ದಾರೆ ಹೇಳ್ಕೊಡ್ಲಿಕ್ಕೆ ಮಾರ್ಕೆಟಲ್ಲಿ. ಬಟ್ ಯಾಕೆ ಇಲ್ಲಿ ಪ್ರಿಫರ್ ಮಾಡಬೇಕು ಅಂದರೆ, ದ ಫಸ್ಟ್ ಥಿಂಗ್ ದ ಪ್ರೈಸ್, ಆ್ಯಂಡ್ ದ ಸೆಕೆಂಡ್ ಒನ್ ಆರ್ ಸಿನ್ಸಿಯಾರಿಟಿ ಇನ್ ಅ ವರ್ಕ್. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಬಂದವ್ರಿಗೆ ಒಂದು 5% ಎಕ್ಸ್ಟ್ರಾ ಡಿಸ್ಕೌಂಟ್ ನ ಮಾಡ್ಕೊಡ್ತೀನಿ ಅಂದಿದ್ದಾರೆ. ಅದರಲ್ಲೂ ಈ ಒಂದು ಓಕೆ ಇನ್ನೊಂದಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸ್ಟೂಡೆಂಟ್ಸಿಗೆ 10% ಡಿಸ್ಕೌಂಟ್. ಓ, ಈ ರೀತಿಯಾಗಿ ಸ್ಟೂಡೆಂಟ್ ಆಗಿದ್ದು ಇಲ್ಲಿ ಬಂದು ಲರ್ನ್ ಮಾಡ್ತಾ ಕಲಿಬೇಕು ಅಂತ ಅನ್ಕೊಂಡ್ರೆ 10% ಡಿಸ್ಕೌಂಟ್. 10% ಡಿಸ್ಕೌಂಟ್. ಓಕೆ, ಇದನ್ಸತ್ತೆ ಬೆಟರ್ ಒಂದು ಆಫರ್ ಇದು. ಈ ಒಂದು ಆಫರ್ನ ಡೆಫಿನೆಟ್ ಆಗಿ ಅವೈಲ್ ಮಾಡ್ಕೊಳ್ಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ, ಎಷ್ಟೋ ಜನಕ್ಕೆ ಮೇಕಪ್ ಮಾಡೋದು ಕಲಿಯೋ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ಶಿವಮೊಗ್ಗದ ನಯನಾ ಮೇಕಓವರ್ ಸ್ಟುಡಿಯೋನ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಮೇಕಪ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಇಲ್ಲಿ ಎಷ್ಟು ಟೈಪ್ಸ್ ಮೇಕಪ್ ಹೇಳ್ಕೊಡ್ತಾರೆ, ಹಾಗೆ ಎಷ್ಟು ಟೈಪ್ಸ್ ಹೇರ್ ಸ್ಟೈಲ್ ಹೇಳ್ಕೊಡ್ತಾರೆ, ಹಾಗೆ ಇವರ ಒಂದು ಪ್ಯಾಕೇಜಸ್ ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ. ಬನ್ನಿ, ಈ ನಯನಾ ಮೇಕಓವರ್ ಸ್ಟುಡಿಯೋದ ಫೌಂಡರ್ ನಯನಾ ಅವರಿದ್ದಾರೆ, ಅವರನ್ನ ಮಾತಾಡ್ಸಿ. ಹಾಯ್. ಹಲೋ ಮ್ಯಾಮ್. ಓಕೆ, ನಯನಾ, ನಿಮ್ಮ ಮೇಕಓವರ್ ಸ್ಟುಡಿಯೋ ಎಷ್ಟು ದಿನ ಆಯಿತು ಇದು ಸ್ಟಾರ್ಟ್ ಮಾಡಿ? ನಾವು ಸ್ಟುಡಿಯೋ ಸ್ಟಾರ್ಟ್ ಮಾಡಿ 6 months ಆಯಿತು. 6 months. ಈ ಫೀಲ್ಡಲ್ಲಿ ನೀವು ರನ್ ಆಗ್ತಿರೋದು ಯಾವ ಒಂದು ಲೈಕ್ 1.5 year ಇಂದ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಬಟ್ ಸ್ಟುಡಿಯೋ ಅಂತ ಬಂದಾಗ ವಿ ನೀಡ್ ಅ ಟೈಮ್ ಟು ಓಪನ್ ದ್ಯಾಟ್ ಅಲ್ಲ. ಸೊ ವಿ ಟುಕ್ 1.5 hour ಟು ಇನಾಗ್ರೇಟ್ ದಿಸ್ ಒನ್. ಆ್ಯಂಡ್ ಇವಾಗ ನಾವು ಸ್ಟುಡಿಯೋ ರನ್ ಮಾಡ್ತಾರೆ. 6 months ಆಗಿದೆ. ಓಕೆ, ಇಲ್ಲಿ ಬಂದ್ಬಿಟ್ಟು ನೀವು ಮೇಕ್ ಓವರ್ನ ಹೇಳ್ಕೊಡ್ತಾ ಇದ್ದೀರಾ. ಎಷ್ಟು ಟೈಪ್ಸ್ ಮೇಕಪ್ನ ನೀವು ಹೇಳ್ಕೊಡ್ತಾ ಇದ್ದೀರಾ? ಲೈಕ್ ನಾವು ಮೇಕಪ್ ಅಂತ ಬಂದಾಗ 5 types ಟೀಚ್ ಮಾಡ್ತೀವಿ. 5 types ಮೇಕಪ್ನ ಹೇಳ್ಕೊಡ್ತೀರಾ. ಓಕೆ, ಯಾವ್ಯಾವ ರೀತಿ ಮೇಕಪ್? ಲೈಕ್ ಸ್ಟಾರ್ಟ್ಸ್ ಫ್ರಮ್ ಸಿಂಪಲ್ ಅಂತ ಹೇಳ್ಬೋದು. ಸಿಂಪಲ್ ಮೇಕಪ್, ಸೆಮಿ HD, ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್. ಇದು ಈ ರೀತಿಯಾಗಿ 5 ತರ ಮೇಕಪ್ನ ಹೇಳ್ಕೊಡ್ತಿದ್ದೀರಾ. ಓಕೆ ಓಕೆ, ಅಂದರೆ ಏನು ಅಂತಂದರೆ, ಯಾವ ಸ್ಕಿನ್ ನೋಡಿ ನಾನು ಯಾವ ರೀತಿಯಾಗಿರೋ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋ ತಿಳ್ಕೊಂಡಿರ್ಬೇಕು. ಎಲ್ಲರಿಗೂ ಎಲ್ಲ ಥರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ? ಆ ರೀತಿಯಾಗಿರೋ ಬೇಸಿಕ್ನ ನೀವು ಹೇಳ್ಕೊಡ್ತೀರಾ. ಓಕೆ, ಇದು ಬಂದ್ಬಿಟ್ಟು ಒಂದು ಸಿಂಪಲ್ ಮೇಕಪ್ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ HD ಆ ಥರದ್ದೆಲ್ಲ ಹೇಳ್ಕೊಡ್ತೀರಾ. ಓಕೆ, ಈಗ ಬಂದ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ? ಅಂದರೆ ಈಗ ನೀವು ಡೆಮೋ, ಈಗ ನೀವು ಸ್ಟೂಡೆಂಟ್ಸ್ಗೆ ತೋರಿಸೋದು ಡೆಮೋ ಆಗಿರುತ್ತೆ, ನೀವು ಅಲ್ಲಿ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ? ಲೈಕ್ ನಾವು ಲೋಯರ್ ಎಂಡ್ ಇಂದ ಹೈಯರ್ ಎಂಡ್ ತನಕ ಎಲ್ಲ ಪ್ರಾಡಕ್ಟ್ಸ್ ಅವ್ರಿಗೆ ತೋರಿಸ್ತೀರಾ? ಎಲ್ಲದನ್ನು ಲೈಕ್ ಯಾವ ಥರ ಇರುತ್ತೆ, ಡಿಫ್ರೆನ್ಸಸ್ ಏನಿದೆ, ಲೈಕ್ ಥಿಕ್ ಫೌಂಡೇಶನ್ ಇರುತ್ತೆ, ಲಿಕ್ವಿಡ್ ಫೌಂಡೇಶನ್ ಇರುತ್ತೆ, ಡಿಫ್ರೆನ್ಸಸ್ ಏನು, ಯಾವ್ದು ವಾಟರ್ ಪ್ರೂಫ್ ಆಗುತ್ತೆ, ಯಾವ್ದು ವಾಟರ್ ಪ್ರೂಫ್ ಆಗಲ್ಲ, ಎಲ್ಲದನ್ನು ಡೆಮೋ ತೋರಿಸ್ತೀವಿ.
ನಾರ್ಮಲ್ ಹೇರ್ಸ್ ಮೇಲೂ ರಿಯಲ್ ಹೇರ್ ಮೇಲೆ ಡೆಮೋ ಕೊಡ್ತೀವಿ, ಬಟ್ ಇನ್ನ ಬಿಗಿನಿಂಗ್ ಅವರಿಗೆ ಟೂಲ್ಸ್ ಎಲ್ಲ ಯೂಸ್ ಮಾಡ್ಬೇಕಿರುತ್ತೆ, ಹೀಟ್ ಇರುತ್ತೆ, ಸೊ ಸ್ಕ್ಯಾಲ್ಪಿಗೆಲ್ಲ ಟಚ್ ಆದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಿಗಿನಿಂಗ್ ಅಲ್ಲಿ 5 to 6 days ನಾವು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ, ಡಮ್ಮಿ ಹೇರ್ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದಾದ್ಮೇಲೆ ರಿಯಲ್ ಹೇರ್ ಮೇಲೆ ಮಾಡ್ತಾರೆ. ಲೈಕ್ ಇಲ್ಲಿ ನೋಡ್ಬೋದು ನೀವು ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡ್ತಾ ಇರೋಂಥದ್ದು. ಓಕೆ, ಈ ತರ ಈ ರೀತಿ ಡಮ್ಮಿ ಹೇರ್ಸ್ ಮೇಲೆ ಈ ತರ ಹೇರ್ ಸ್ಟೈಲ್ ಮಾಡೋದನ್ನ ಹೇಳ್ಕೊಡ್ತೀರಾ? ಓಕೆ, ಲೈಕ್ ಇದು ಅಲ್ಲಿ ಫಸ್ಟ್ ಸ್ಟೇಜ್ ಬರುತ್ತೆ. ಲೈಕ್ ಹೇರ್ನು ಕೂಡ ನಾವು ಮೇಕಪ್ಗೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ ಹಾಗೆ ಹೇರ್ಸ್ದು ಪ್ರಿಪೇರ್ ಮಾಡ್ಕೊಳ್ಬೇಕು. ಕ್ರಿಂಪಿಂಗ್ ಅಂತ ಹೇಳ್ತಾರೆ. ವಿತೌಟ್ ದಿಸ್ ಹೇರ್ ಸ್ಟೈಲ್ಸ್ದು ಔಟ್ ಲುಕ್ ಚೆನ್ನಾಗಿ ಬರಲ್ಲ. ಹೌದು, ಈಗ ಆಲ್ರೆಡಿ ಮಾಡ್ತಾ ಇರೋಂಥದ್ದು ಅವರು. ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು ಇವ್ರು ಆಲ್ರೆಡಿ ಕಲ್ತಿರೋ ಅಂತಾರ. ಇವ್ರು ಎಷ್ಟು ದಿನ ಆಗಿದೆ ಈ ಸ್ಟೂಡೆಂಟ್ ಬಂದ್ಬಿಟ್ಟು? ಲೈಕ್ ಅವ್ರದ್ದು 1 month ಕಂಪ್ಲೀಟ್ ಆಗ್ತಾ ಬಂದಿದೆ. ಲೈಕ್ ನಾಳೆ ಪೋರ್ಟ್ಫೋಲಿಯೋ ಡೇ ಇದೆ. ಲೈಕ್ ನಾವು ಹೇಳ್ದಾಗೆ ಅವ್ರದ್ದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಅವ್ರದ್ದೇ ಆದ ವರ್ಕ್ಸ್ ಇರಬೇಕು. ಸೊ ಅದಕ್ಕೆ ನಾವು ಪೋರ್ಟ್ಫೋಲಿಯೋ ಮಾಡಿ ಕೊಡ್ತೇವೆ ಅವರಿಗೆ. ಲೈಕ್ ಅವ್ರದ್ದೇ ಆದ ಕಂಪ್ಲೀಟ್ ಮಾಡೆಲ್ ನ ರೆಡಿ ಮಾಡ್ತಾರೆ. ನಾವ್ ಹೇಗೆ ಮಾಡೆಲ್ ಲುಕ್ ಮಾಡಿ ತೋರಿಸ್ತೇವೋ ಅದೇ ತರ ನೀವು ಈ ತರ ಏನಾದ್ರು ಕಾನ್ಸೆಪ್ಟ್ ಕೊಟ್ಟು ಈ ತರ ರೆಡಿ ಮಾಡಿ ಅಂತ ಅವ್ರ ಇಂಟ್ರೆಸ್ಟ್ ನಾವು ಕೊಡ್ತೀವಿ. ಲೈಕ್ ನಾವೀಗ ಇವರಿಗೆ ಮುಹೂರ್ತಂ ಲುಕ್ ಅಂತ ಕೊಟ್ಟಿದ್ದೀವಿ, ಸೌತ್ ಇಂಡಿಯನ್ ಬ್ರೈಡಲ್ ಲುಕ್ ಕೊಟ್ಟಿದ್ದೀವಿ. ಈಗ ಅವ್ರು ಏನ್ ರಿಲೇಟೆಡ್ ಇದ್ದಾರೆ ಅದಕ್ಕೆ ಲೈಕ್ ಈಗ ಅವ್ರು ಮಾಡಿರೋ ವರ್ಕ್ ನ ನೆಕ್ಸ್ಟ್ ತೋರಿಸ್ಬೇಕಂದ್ರೆ ನಮಗೆ ಯಾವ ತರ ಬೇಕು ಕೇಳ್ತಾರೆ ಅಲ್ಲ, ಸೊ ಅದ್ರ ರಿಲೇಟೆಡ್ ಆಗಿ ಕೊಟ್ಟಿರ್ತೀವಿ. ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ನೀವು ಹೇರ್ ಸ್ಟೈಲ್ ಫಸ್ಟ್ ಸ್ಟಾರ್ಟ್ ಮಾಡೋದೇ ಹೇರ್ ಸ್ಟೈಲ್. ಸೊ ಅವರಿಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಎಲ್ಲದನ್ನು ಒಂದು ಬಾಕ್ಸ್ ಅಲ್ಲಿ ಫೀಡ್ ಮಾಡಿಬಿಟ್ಟು ಕೊಡ್ತೀವಿ. ಆ್ಯಂಡ್ ಸ್ಪ್ರೇಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಸ್ಪ್ರೇಸ್ ಕೊಟ್ಟಿರ್ತೀವಿ. ಅಂಡ್ ಇದೆಲ್ಲ ನೀವು ಕೊಡ್ತಾ ಇರೋದು 28,000 ಕೊಟ್ಬಿಟ್ಟು ನಾವು ಇಲ್ಲಿ ಬಂದು ಜಾಯಿನ್ ಆದ್ರೆ ನೀವು ಈ ರೀತಿಯಾದ ಏನ್ ಹೇಳ್ತೀರಾ ಇದನ್ನ ನೀವು ಕೊಡೋದು? ಗುಡೀಸ್ ಬಾಕ್ಸ್. ಇದರಲ್ಲಿ ಹೇರ್ ಸ್ಟೈಲ್ ಮಾಡೋಂತ ರಿಕ್ವೈರ್ಮೆಂಟ್ ಏನಿದೆ ಆ ರೀತಿಯಾದ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾ ಇದ್ದೀರಾ, ಹೇರ್ ಸ್ಪ್ರೇಸ್ ಎಲ್ಲ ಕೊಡ್ತೀರಾ? ಓಕೆ. ಅಂಡ್ ನಾವು ಹೇಳ್ಕೊಡ್ಬೇಕಾದ್ರೆ ನೋಟ್ ಮಾಡ್ಕೊಳ್ಳಲಿಕ್ಕೆ ನೋಟ್ಸ್ ಬೇಕಾಗತ್ತೆ. ಎಲ್ಲೆಲ್ಲೋ ನೋಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಮಿಸ್. ಸೊ ಡಿಟೇಲ್ಡ್ ಆಗಿ ನೋಟ್ಸ್ ಇರುತ್ತೆ. ಸೊ ನೋಟ್ಸ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಲೈಕ್ ಇದು ಸ್ಟಾರ್ಟ್ಸ್ ಫ್ರಮ್ ಥಿಯರಿ ಇರುತ್ತೆ. ಅವ್ರು ಇಲ್ಲಿ ಬರ್ಕೋಬಹುದಾ? ಅಂದ್ರೆ ಎಲ್ಲ ಒಂದೇ ಕಡೆ ಇರಲಿ, ಎಲ್ಲೂ ಮಿಸ್ ಆಗಬಾರ್ದು. ಅಂಡ್ ದಟ್ ಟು ಇಟ್ ಈಸ್ ವೆರಿ ಶಾರ್ಟ್, ವಿ ಕ್ಯಾನ್ ಕ್ಯಾರಿ ಎನಿವೇರ್. ಸೊ ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಲೈಕ್ ನೋಟ್ ಕೂಡ ಮಾಡ್ಕೊಂಡಿದ್ದಾರೆ ಹೇಗೆ ಏನು ಅಂತ. ಲೈಕ್ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ದು ಅವ್ರು ನೋಟ್ ಮಾಡ್ಕೊಂಡಿರೋದು. ಲೈಕ್ ಯಾವ ಥರ ಐಸ್ ಇರುತ್ತೆ, ವಿಲ್ ಶೋ ಇನ್ ಡೆಪ್ತ್, ಆ್ಯಂಡ್ ದೇ ವಿಲ್ ಮೇಕ್ ಅ ನೋಟ್ ಲೈಕ್ ದಿಸ್. ಐ ಮೇಕಪ್ಸ್ದು ಒಂದು ಇನ್ ಡೀಟೇಲ್ ಇರೋಂಥ ಒಂದು ಥಿಯರಿ ಥರದ್ದು ಅದೊಂದು ಕೊಡ್ತೀರಾ? ಅದರಲ್ಲೇ ನೋಟ್ ಡೌನ್ ಮಾಡ್ಕೊಬೋದು ಅವರು. ಥಿಯರಿ ನಾವು ಲೈಕ್ ಹೇಳ್ಕೊಡ್ಬೇಕಾದ್ರೆ ಅಟ್ ದಿ ಟೈಮ್ ಹೇಳ್ಕೊಡಕ್ಕಾಗಲ್ಲ. ಸೊ ಥಿಯರಿ 1 day ಮಾಡಿ ಅದನ್ನ ಪ್ರಾಕ್ಟಿಕಲ್ ಡೆಮೋ ಆಗಿ ಇನ್ನೊಂದು ನೆಕ್ಸ್ಟ್ ಡೇ ಮಾಡೋಣ. ಸೊ ಆಗ ತಲೆಯಲ್ಲಿ ಇರ್ಬೇಕಲ್ಲ. ಸೊ ದೇ ವಿಲ್ ಮೇಕ್ ಅ ನೋಟ್ ಆಫ್ ದಟ್. ಓಕೆ, ಈ ರೀತಿಯಾದ ಫೆಸಿಲಿಟಿ. ಕ್ರೀಮ್ಗಳು ಹೇಗೆ? ಈಗ ಕ್ರೀಮ್ಗಳು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅವ್ರು ತರಬೇಕಾ ಅಥವಾ ನೀವು ಕೊಡ್ತೀರಾ? ಅದು ಹೆಂಗೆ? ಇಲ್ಲ, ಈಚ್ ಅಂಡ್ ಎವ್ರಿಥಿಂಗ್ ನಾವು ಪ್ರೊವೈಡ್ ಮಾಡ್ತೀವಿ. ಕ್ರೀಮ್ ಇಲ್ಲೇ ನಾವು ಪ್ರಾಕ್ಟೀಸ್, ಈಗ ಇದನ್ನ ಬಂದ್ಬಿಟ್ಟು ಅವ್ರ ಮನೆಗೆ ತಗೊಂಡೋಗ್ತಾರಲ್ವಾ? ಕ್ರೀಮ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಪ್ರಾಕ್ಟೀಸಿಗೆ ಲೈಕ್ ಅವರು ಸಮ್ಟೈಮ್ಸ್ ಡೆಮೋ 1-to-1 ಮಾಡ್ಕೊಳ್ತಾರೆ. ಯೂಶುವಲಿ ನಾವು 4-6 ಇದೇ ತರಾನೇ ಸ್ಟೂಡೆಂಟ್ಸ್ ನ ಪಿಕ್ ಮಾಡೋದು. ಅಂದ್ರೆ ಒಂದು ಬ್ಯಾಚ್ಗೆ 4-6 ಬಿಕಾಸ್ ಈವನ್ ಆಗಿರ್ಲಿ ಅಂತ. ಈಗ 2 members ಇದ್ರು ಕೂಡ ಲೈಕ್ ನೀವು ನಂಗೆ ಮಾಡಿದ್ರೆ ನಾನು ನಿಮ್ಗೆ ಮಾಡ್ಬೋದು. ಲೈಕ್ ದಿಸ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೋದು. ಅದೇ ಥರ ಆರಲ್ಸ್ ಪ್ರಾಕ್ಟೀಸಿಗೆ ಆಗಿಲ್ಲ ಅಂದರೆ ಅವರು ಕಸಿನ್ಸ್ ಅವ್ರ ಫ್ರೆಂಡ್ಸ್ ಯಾರೇ ಆದರೂ ಬೇರೆಯವ್ರನ್ನ ಕರ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ ಇಲ್ಲಿ. ಸೊ ಹಾಗೆ ಪ್ರಾಕ್ಟೀಸಿಗೆ ಏನೇನು ಬೇಕಾಗತ್ತೆ ಎಲ್ಲದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಈಗ ನಾಳೆ ಕೂಡ ಪೋರ್ಟ್ಫೋಲಿಯೋ ಇರೋದ್ರಿಂದ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಎಲ್ಲ ಪ್ರಾಡಕ್ಟ್ಸ್ನು ಕೊಟ್ಟಿರೋದು. ಓಕೆ, ಅದಕ್ಕೆ ಅವರು ಪ್ರಾಡಕ್ಟ್ ಇಲ್ಲೇ ಬಂದು ಪ್ರಾಡಕ್ಟ್ ಅಥವಾ ಅವ್ರ ಪ್ರಾಡಕ್ಟ್ ಬೈ ಮಾಡಿ ಮೇಕಪ್? ಇಲ್ಲ, ನಾವೇ ಕೊಡ್ತೇವೆ. ನೀವೇ ಕೊಡ್ತೀರಾ? ಅವ್ರ ಮಾಡೆಲ್ ಕರ್ಕೊಂಡ್ ಬಂದ್ರೆ ಮೇಕಪ್ ಮಾಡಿ ಅವ್ರು ನೀವೇನ್ ಥೀಮ್ ಹೇಳಿದೀರಾ ಆ ರೀತಿಯಾಗಿ ಅವ್ರನ್ನ ರೆಡಿ ಮಾಡಿಬಿಟ್ಟು ಒಂದೇನು ರ್ಯಾಂಪ್ ವಾಕ್ ತರನ ಏನೋ ಇಲ್ಲೇನಾ? ಓಕೆ, ಮಾಡೋದು. ಒಂದು ಸರ್ಟಿಫಿಕೇಶನ್ ಇರುತ್ತೆ. ಸರ್ಟಿಫಿಕೇಶನ್ ಬೇರೆ ಕಡೆ ಮಾಡ್ತೇವೆ. ಡೆಮೋ ಅಂತ ಬಂದಾಗ ಇಲ್ಲಿ ಮಾಡ್ಕೊಳ್ತಾರೆ, ಸರ್ಟಿಫಿಕೇಶನ್ ಹೊರಗಡೆ ಇರುತ್ತೆ. ಓಕೆ,
ಅವ್ರಿಗೊಂದು ಏನು ಅಂದ್ರೆ ಒಂದು ಫೀಲಿಂಗ್ ಲೈಕ್ ಏನು ಅಂತಂದ್ರೆ ಒಂದು ಕಾನ್ಫಿಡೆನ್ಸ್ ನಾನು ನಾವು ಒಂದೇ ಲುಕ್ ನ ಕೊಟ್ಬಿಟ್ಟು ಈ ತರ ಮಾಡಿ ಅಂದ್ರೆ ಆಗಲ್ಲ. ಸೊ ಅವರಿಗೂ ಒಂದ್ 4 to 5 ಲುಕ್ಸ್ ನ ಪ್ರಾಕ್ಟೀಸಿಗೆ ಬಿಡ್ತೇವೆ. ಅವರು ಕಾನ್ಫಿಡೆನ್ಸ್ ಆದ್ಮೇಲೆ ವಿ ಕ್ಯಾನ್ ಡೂ ಅಂತ ಅಂದ್ಮೇಲೆ ವಿಲ್ ಮೂವ್ ಟು ಸರ್ಟಿಫಿಕೇಶನ್. ಈ ರೀತಿ ಆ ರೀತಿಯಾಗಿ ಅಂದ್ರೆ ಕಲ್ತ ಮೇಲೂ ಒಂದು 4 to 5 ಮೇಕಪ್ ನೀವೇನು ಹೇಳ್ತೀರಾ ಥೀಮ್ ಆ ರೀತಿ ಅವರು ವರ್ಕ್ ಮಾಡಿ ಆದ್ಮೇಲೆ ಸರ್ಟಿಫಿಕೇಶನ್ ನೀವೇ ಮಾಡ್ತೀರಾ. ಓಕೆ, ಈ ರೀತಿಯಾಗಿರುತ್ತೆ ಈ ಒಂದು ಮೇಕೋವರ್ ಸ್ಟುಡಿಯೋದು ಥೀಮ್ ಬಂದ್ಬಿಟ್ಟು ಈ ರೀತಿಯಾಗಿರುತ್ತೆ. ಒಂದು 28,000 ಅಲ್ಲಿ ಇದ್ದೋಗುತ್ತೆ. ಓಕೆ, ನಮ್ಮ ವ್ಯೂವರ್ಸಿಗೆ ಏನಾದರೂ ಡಿಸ್ಕೌಂಟ್ ಇದೆಯಾ ನಿಮ್ಮ ಒಂದು ಸ್ಟುಡಿಯೋದಲ್ಲಿ? ಅಫ್ಕೋರ್ಸ್ ಕೊಡೋಣ. ಬಿಕಾಸ್ ಜಾಯಿನ್ ಆಗಬೇಕು ಅಂದರೆ ಅವ್ರಿಗೆ ಒಂದು ಹಂಬಲ್ನೆಸ್ ಇರಬೇಕು, ಅರ್ನ್ ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋರೇ ಬರೋದು. ಸೊ ಅಂಥವ್ರಿಗೋಸ್ಕರ ನಾನು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ. ಆ ಫ್ಲ್ಯಾಟ್ 5% ಡಿಸ್ಕೌಂಟ್ ಕೊಡ್ತೀನಿ ಫೀಸಲ್ಲಿ. ನಮ್ಮ ಒಂದು ವ್ಯೂವರ್ಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಬಂದವ್ರಿಗೆ ಒಂದು 5% ಎಕ್ಸ್ಟ್ರಾ ಡಿಸ್ಕೌಂಟ್ ನ ಮಾಡ್ಕೊಡ್ತೀನಿ ಅಂದಿದ್ದಾರೆ. ಅದರಲ್ಲೂ ಈ ಒಂದು ಓಕೆ ಇನ್ನೊಂದಾಗಿ ಆಡ್ ಮಾಡ್ತಾ ಇದ್ದೀನಿ. ಓಕೆ, ಸ್ಟೂಡೆಂಟ್ಸಿಗೆ 10% ಡಿಸ್ಕೌಂಟ್. ಸ್ಟೂಡೆಂಟ್ ಮೀನ್ಸ್ ಈ ರೀತಿಯಾಗಿ ಸ್ಟೂಡೆಂಟ್ ಆಗಿದ್ದು ಇಲ್ಲಿ ಬಂದು ಲರ್ನ್ ಮಾಡ್ತಾ ಕಲಿಬೇಕು ಅಂತ ಅನ್ಕೊಂಡ್ರೆ 10% ಡಿಸ್ಕೌಂಟ್. 10% ಡಿಸ್ಕೌಂಟ್. ಓಕೆ, ಇದನ್ಸತ್ತೆ ಬೆಟರ್ ಒಂದು ಆಫರ್ ಇದು. ಈ ಒಂದು ಆಫರ್ನ ಡೆಫಿನೆಟ್ ಆಗಿ ಅವೈಲ್ ಮಾಡ್ಕೊಳ್ಳಿ. ಈ ತರ ಸ್ಟೂಡೆಂಟ್ ಆಗಿದ್ದು ಏನಾದ್ರೂ ಈ ರೀತಿಯಾದ ಅಲ್ಲ ಸ್ಟೂಡೆಂಟ್ ಆಗಿದ್ರೆ ನೀವು ಟೈಮಿಂಗ್ಸ್ ಹೇಗೆ ಮಾಡ್ತೀರಾ? ಈವ್ನಿಂಗ್ ಬ್ಯಾಚಸ್ ಇರುತ್ತೆ, ಈವ್ನಿಂಗ್ ಇರುತ್ತೆ. ಲೈಕ್ ಯೂಶುವಲಿ ಎಷ್ಟು ಅವರ್ ನಾವು ಸ್ಪೆಂಡ್ ಮಾಡ್ಬೇಕಿಲ್ಲ ಒಂದು ಡೈಲಿ? 4 hours ಆಗುತ್ತೆ. ಈಗ ಬಂದ್ಬಿಟ್ಟು ಈ ತರ ಹೇಳ್ಕೊಡೋದು ಕೋಚಿಂಗ್ ಕ್ಲಾಸ್ ಜೊತೆಗೆ ಈ ತರ ಹೊರಗಡೆ ಏನಾದ್ರು ಆರ್ಡರ್ಸ್ ಬಂದ್ರೆ ಮೇಕಪ್ ಮಾಡೋಕೆ ಹೋಗ್ತೀರಾ ನೀವು? ಅಫ್ಕೋರ್ಸ್. ಏನಿರತ್ತೆ ನಿಮ್ ಪ್ರೈಸ್ ಪ್ಯಾಕೇಜ್? ಈಗ ಮೇಕಪ್ ಆರ್ಟಿಸ್ಟ್ ಅಂತ ಬಂದಾಗ ಹೇಳ್ಕೊಡ್ತೀವಿ. ಇನ್ ಅಟ್ ಎ ಟೈಮ್ ನಾವು ಬ್ರೈಡಲ್ಸ್ನು ಅಟೆಂಡ್ ಮಾಡ್ತಾ ಇರ್ತೀವಿ. ಲೈಕ್ ನಮ್ದು ಪ್ಯಾಕೇಜ್ ಸ್ಟಾರ್ಟ್ಸ್ ಫ್ರಮ್ 5,000 ಇದೆ. 5,000 ಇಂದ ಸ್ಟಾರ್ಟ್. ನಾನ್ ಬ್ರೈಡಲ್ ಸ್ಟಾರ್ಟ್ಸ್ ಫ್ರಮ್ 5,000. ನಾನ್ ಬ್ರೈಡಲ್ ಇಸ್ 5,000. ಓಕೆ, 5 to 12,000 per ಮೇಕಪ್ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಅವ್ರ ರಿಕ್ವೈರ್ಮೆಂಟ್, ಲೈಕ್ ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ಅವ್ರ HD, ಸೆಮಿ HD ಆ್ಯಂಡ್ ಮ್ಯಾಟ್ ಲುಕ್, ಆ ಥರ ಅದ್ರ ಮೇಲೆ ಪ್ರೈಸಸ್ನ ಚಾರ್ಜ್ ಮಾಡ್ತೀವಿ. ಆ ರೀತಿಯಾಗಿರುತ್ತೆ. ಬಟ್ ಬೇಸಿಕ್ ಬಂದ್ಬಿಟ್ಟು ಒಂದು 5,000 ಇರುತ್ತೆ. ಏನಾದರೂ ಇವೆಂಟ್ ಇದೆ ಮೇಕಪ್ ಮಾಡಿಕೊಡಿ ಜಸ್ಟ್ ಒನ್ ಡೇಗೆ ಹಿಂಗೆ ಬಂದು ಸಿಂಪಲ್ ಮೇಕಪ್ ಅಂದರೆ ಏನು ಚಾರ್ಜ್ ಮಾಡ್ತೀರಾ? ಲೈಕ್ ಅದೇ ಸ್ಟಾರ್ಟ್ಸ್ ಫ್ರಮ್ 4,000. ಬರೀ ಮೇಕಪ್ ಅಂತ ಬಂದಾಗ 3,000 ಇಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಸಿಂಪಲ್ ಮೇಕಪ್ ನ ಎಲ್ಲಾದ್ರೂ ಹೋಗ್ತಾ ಇದೀನಿ ಜಸ್ಟ್ ಒಂದು ಮೇಕಪ್ ಮಾಡ್ಕೊಡಿ ಅಂತಂದ್ರೆ ಒಂದು ಬೇಸಿಕ್ 3,000 ಆಗುತ್ತೆ. ಮತ್ತೆ ಅವ್ರು ಯಾವ ಸ್ಟೈಲ್ ಕೇಳ್ತಾರೆ ಅದು ಡಿಪೆಂಡ್ ಅಪಾನ್ ಅವರ ಒಂದು ಇದು. ಮಾಮೂಲಿ ನಾನು ಮೇಕಪ್ ಮಾಡ್ಕೊಡಿ ಅಂದ್ರೆ ಒಂದು 3,000. ಹೇರ್ ಸ್ಟೈಲ್ ನಂಗೆ ಒಂದು ಸಿಂಪಲ್ ಹೇರ್ ಸ್ಟೈಲ್ ಮಾತ್ರ ಮಾಡ್ಕೊಡಿ ಅಂದ್ರೆ ಎಷ್ಟು? ಹೇರ್ ಸ್ಟೈಲ್ ಸ್ಟಾರ್ಟ್ಸ್ ಫ್ರಮ್ 600 ಇದೆ. 600. ಅಗೇನ್ ಇಟ್ ಇಸ್ ಆಲ್ಸೋ ಡಿಪೆಂಡ್ ಅಪಾನ್ ಅವ್ರಿಗೆ ಹೇಗ್ ಬೇಕು. ಅವ್ರ ರೆಫರೆನ್ಸ್ ಯೂಶುವಲಿ ಹೇರ್ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀನಿ ಆ ತರ ಏನಾದ್ರು ಮಾಡಿಸ್ಕೊಡಿ ಆ ತರ ಎಲ್ಲ ಸ್ಟ್ರಿಂಗ್ಸ್ ಇರುತ್ತೆ, ಕರ್ಲ್ಸ್ ಇರುತ್ತೆ. ಸೊ ಅದು ಅವ್ರು ತೋರಿಸೋ ರೆಫರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ರೀತಿಯಾಗೂ ಮಾಡ್ಕೊಡ್ತೀರಾ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ರೀತಿಯ ಡೀಟೇಲ್ಸ್ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು ಒಂದೊಂದ್ಸಲಿ ಒಂದೊಂದ್ ತರ ಇರುತ್ತೆ. ಒಬ್ರದ್ದು ಹೈ ಇರುತ್ತೆ, ಒಬ್ರದ್ದು ಲೋ ಇರುತ್ತೆ. ಬಟ್ ನಾವು ಹೇಗೆ ತಿಳ್ಕೊಬೇಕು ಯಾವ್ದು ಬೆಟರ್ ಅಂತ? ಈಗ ಕೆಲವೊಬ್ರು ತುಂಬಾ ಕಮ್ಮಿ ಮಾಡೋದ್ರು ಅಂದ ತಕ್ಷಣ ಇದು ಚೆನ್ನಾಗಿದ್ಯಾ, ಅದು ಹೆಂಗೆ ತಿಳ್ಕೊಬೇಕು? ಯಾಕೆ ಆ ರೀತಿಯಾದ ವೇರಿಯೇಷನ್ ಇರುತ್ತೆ ಇನ್ ಪ್ರೈಸ್ ಅಂತ ಅಂದ್ರೆ ಏನ್ ಹೇಳ್ತೀರಾ? ಹೇಗೆ ಪ್ರೈಸಸ್ನ ಯೂಶ್ವಲಿ ಫಿಕ್ಸ್ ಮಾಡ್ತಾರೆ ಅಂತ ಬಂದಾಗ, ಈಗ ಸಿಂಪಲ್ ಮೇಕಪ್ ಅಂದರೆ ವಿ ವಿಲ್ ಯೂಸ್ ಸಿಂಪಲ್ ಪ್ರಾಡಕ್ಟ್ಸ್, ಕಮ್ಮಿ ಇರುತ್ತೆ. ಲೈಕ್ ಅದೇ ನಾವು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಬೇಕು, ಹೈಯರ್ ಎಂಡ್ ಬೇಕು ಅಂತ ಅಂದಾಗ ನಾವು ಹೈಯರ್ ಎಂಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಆ ಪ್ರೈಸಸ್ನ ನಾವು ಜಾಸ್ತಿ ಕೊಡ್ತೀವಿ. ಅದೇ ಸ್ವಲ್ಪ ಕಮ್ಮಿ ಲೈಕ್ ಬೇಸಿಕ್ ಆಗಿ ಕೇಳ್ತಾ ಇದ್ದಾರೆ ಅಂದಾಗ ಮೀಡಿಯಂ ಪ್ರೈಸಸ್ದು ಚಾರ್ಜ್ ಮಾಡ್ತೀವಿ. ಆ ರೀತಿ ಹಾಗಾಗಿ ಸ್ವಲ್ಪ ಪ್ರೈಸ್ ಎಲ್ಲ ವೇರಿ ಇರುತ್ತೆ ಅಂತ ಹೇಳ್ತೀರಾ. ಅಂಡ್ ಅದು ಡಿಪೆಂಡ್ಸ್ ಅಪಾನ್ ಸ್ಕಿನ್ ಆಗಿರುತ್ತೆ. ಲೈಕ್ ಈಗ ಪೋರ್ ಸ್ಕಿನ್ ಅವರಿಗೆ ನಾವು ಪೋರ್ಸ್ನ ಕವರ್ ಮಾಡಬೇಕಾಗಿರುತ್ತೆ, ಆಯಿಲಿ ಸ್ಕಿನ್ ಅವರಿಗೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಆ ಪ್ರಾಡಕ್ಟ್ಸ್ ಮೇಲೆ ಪ್ರೈಸ್ಗಳು ಫಿಕ್ಸ್. ಹಾಗಾಗಿ ಸ್ವಲ್ಪ ವೇರಿ. ನಂಗೆ ಇನ್ನೊಂದೇನು ಅಂದ್ರೆ ಈಗ ಮದ್ವೆ ಅಂತಂದ್ರೆ ಮೇಕಪ್ ಯೂಶುವಲಿ ಎಲ್ಲರ ಈಗಂತೂ ಮೇಕಪ್ ಮಾಡಿಸ್ತಾರೆ. ಫೇಶಿಯಲ್ ಮಾಡಿಸ್ಲೇಬೇಕಾ ಮೇಕಪ್ ನೀಟಾಗಿ ಕಾಣಕ್ಕೆ? ಇಲ್ಲ ಅಂದ್ರೆ ಹೇಗದು? ಹೌದು, ಫೇಶಿಯಲ್ ಇಂಪಾರ್ಟೆಂಟ್. ಬಿಕಾಸ್ ಈಗ ಸ್ಕಿನ್ನು ಎಲ್ಲರೂ ಸ್ಕಿನ್ ರೊಟೀನ್ನ ಮಾಡಲ್ಲ. ಬಟ್ ಬಂದ್ಬಿಟ್ಟು ರೆಫರೆನ್ಸ್ ತೋರಿಸ್ತಾರೆ, ನನಗೆ ಇದೇ ಥರ ಹೀರೋಯಿನ್ಸ್ ಫೋಟೋಸ್ ತೋರಿಸ್ತಾರೆ, ನಂಗೆ ಇದೇ ಥರ ಬೇಕು ಅಂತ. ಬಟ್ ಹೇಗಂದರೆ ಹೀರೋಯಿನ್ಸ್ ಡೈಲಿ ಅವರು ಸ್ಕಿನ್ ರೊಟೀನ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ ಮೇಕಪ್ ಪ್ರಾಪರಾಗಿ ಅಬ್ಸರ್ವ್ ಆಗುತ್ತೆ. ಬಟ್ ಬ್ರೈಡ್ಸ್ ಅಂತ ಬಂದಾಗ ದೇ ವಿಲ್ ನಾಟ್ ಡು ಎನಿ ಸ್ಕಿನ್ ಕೇರ್ ರೊಟೀನ್ಸ್. ಹೇರ್ಸ್ ಇರುತ್ತೆ, ಅಪ್ಪರ್ ಲಿಪ್ಸ್ ಇರುತ್ತೆ. ಆಗ ಮೇಕಪ್ಸ್ ಏನಾಗುತ್ತೆ ಗ್ರೇ ಆಗೋ ಚಾನ್ಸಸ್
ಚಾನ್ಸಸ್ ಇರುತ್ತೆ. ಮೇಕಪ್ ಬೇಗ ಅಬ್ಸರ್ವ್ ಆಗಲ್ಲ. ಮೇಕಪ್ ಅಂತ ಬಂದಾಗ ಅದು ಅಬ್ಸರ್ವ್ ಆದಮೇಲೆ ಅದು ಸೆಟಲ್ಡ್ ಆಗಿ ಚೆನ್ನಾಗೇ ಕಾಣುತ್ತೆ, ಅದರ್ವೈಸ್ ಇಟ್ ವಿಲ್ ನಾಟ್. ಸೊ ಫೇಶಿಯಲ್ ಅಂತ ಬಂದಾಗ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ ಫೇಶಿಯಲ್ ಮಾಡಿಸಿದಾಗ. ಆ್ಯಂಡ್ ಅಪ್ಪರ್ ಲಿಪ್ಸ್ ಏನಿರುತ್ತೆ ಆರ್ ಫೇಸಲ್ಲಿರೋ ಹೇರ್ಸ್ನ ರಿಮೂವ್ ಮಾಡ್ತಾರೆ, ಅದೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮ್ದು ಪ್ಯಾಕೇಜ್ ಹೇಗಿದೆ ಮೇಡಮ್? ಅಂದ್ರೆ ಈಗ ನೀವು ಹೇಳ್ತಿರೋದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾನು ಈ ತರ ಹೇಳ್ಕೊಡ್ತಿದ್ದೀನಿ ಅಂತ ಅಂದಿದ್ದೀರಾ. ಸೊ ನಿಮ್ಮ ಪ್ಯಾಕೇಜ್ ಹೇಗಿದೆ, ಎಷ್ಟು ಡೇಸ್ ಇರುತ್ತೆ, ಹೇಗಿದೆ ನಿಮ್ಮ ಒಂದು ಸರ್ವಿಸ್? ನಮ್ಮದು ಲಾಸ್ಟ್ ಬ್ಯಾಚಲ್ಲಿ ಆ್ಯಕ್ಚುಲಿ ನಾವು ಚಾರ್ಜ್ ಮಾಡ್ತಾ ಇದ್ದಿದ್ದು 26 ಸಮಥಿಂಗ್. ಬಟ್ ಈಗ ಪ್ರಾಡಕ್ಟ್ಸ್ದು ಅಪ್ಗ್ರೇಡೇಷನ್ ಆಗಿದೆ, ಪ್ರೈಸಸ್ MRP ಜಾಸ್ತಿ ಆಗಿದೆ. ಸೊ ನಾವು ಅದೇ ಪ್ರಾಡಕ್ಟ್ಸ್ನ ಸ್ಟೂಡೆಂಟ್ಸ್ಗೂ ಕೊಡೋದ್ರಿಂದ ಈಗ ನಮ್ಮ ಬ್ಯಾಚಲ್ಲಿ 28,000 ಚಾರ್ಜ್ ಮಾಡ್ತಾ 28,000 ಒಂದು ಕೋರ್ಸ್. ನೀವು ಏನು ಹೇಳಿದ್ರಿ ಈಗ 5 ಟೈಪ್ಸ್ ಮೇಕಪ್ಸ್ ಇನ್ಕ್ಲೂಡ್ ಅಂದ್ರೆ ಲೈಕ್ ಮೇಕಪ್ ಇನ್ಕ್ಲೂಡ್ ಆಗಿರುತ್ತೆ, ಹೇರ್ ಸ್ಟೈಲ್ ಇನ್ಕ್ಲೂಡ್ ಆಗಿರುತ್ತೆ, ಅಂಡ್ ಸ್ಯಾರಿ ಡ್ರಿಪ್ಪಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಷ್ಟು ಸೇರಿ ಎಷ್ಟು ಡೇಸ್ ತಗೋತೀರಾ? 30 ಡೇಸ್ ಆಗುತ್ತೆ. 30 ಡೇಸಲ್ಲಿ ಕವರ್ ಮಾಡ್ತೀರಾ. ಇದಿಷ್ಟು 30 ಡೇಸಲ್ಲಿ ಕಲ್ತ್ಕೊಬೋದು. 28,000 ಚಾರ್ಜ್ ಮಾಡ್ತೀರಾ. ಒಂದು 10+ ಟೈಪ್ಸ್ನ ಹೇಳ್ಕೊಡ್ತೀನಿ ಅಂತ ಅಂದಿದ್ದೀರಾ. ಹೇಗೆ ಅದು ಅಂದರೆ ಲೈಕ್ ಹೇರ್ ಸ್ಟೈಲ್ ಅಂತ ಬಂದಾಗ ಬೇಸಿಕ್ ಪ್ರೆಪ್ಪಿಂಗ್ ಎಲ್ಲದು ಸೇಮ್ ಇರುತ್ತೆ. ಲೈಕ್ ಫೇಸ್ನ ಹೇಗೆ ಪ್ರೆಪ್ ಮಾಡ್ಕೊಳ್ತೀವಿ ಇನ್ ಅ ಸೇಮ್ ವೇ ಹೇರ್ಸ್ನು ಕೂಡ ಪ್ರೆಪ್ ಮಾಡ್ಕೊಳ್ತೀವಿ. ಈಗ ನಮ್ದು ಹೆಂಗೆ ಮೇಕಪ್ ಇದ್ರೂ ಹೇರ್ ಸ್ಟೈಲ್ ಇಂಪಾರ್ಟೆಂಟ್, ಯಾಕಂದ್ರೆ ಅದು ಚೆನ್ನಾಗಿ ಕಾಣೋದೇ ಹೇರ್ ಸ್ಟೈಲ್. ಈಗ ಮೇಕಪ್ ಅಂತ ಬಂದಾಗ ಹೇರ್ ಸ್ಟೈಲ್, ಜ್ಯುವೆಲ್ರಿ, ಔಟ್ಫಿಟ್ಸ್ ಎಲ್ಲ ಕೂಡ ಈವನ್ ಆಗಿದ್ರೆ ಮಾತ್ರ ಔಟ್ಲುಕ್ ಚೆನ್ನಾಗಿ ಬರುತ್ತೆ. ಸೊ ಹೇರ್ ಸ್ಟೈಲ್ಸು ಮುಹೂರ್ತಮ್ಗೆ ಯಾವ ಥರ ಮಾಡಬೇಕು, ಆ್ಯಂಡ್ ಕೆಲವೊಬ್ರದ್ದು ಫೇಸ್ ಅನಾಟೋಮಿಸ್ ಇರುತ್ತೆ, ಅನಾಟೋಮಿನ ಸ್ಟಡಿ ಮಾಡಿಬಿಟ್ಟು ಹೇಗೆ ಹೇರ್ ಸ್ಟೈಲ್ ಮಾಡೋದು. ಬಿಕಾಸ್ ಇವಾಗ ಫೇಸ್ ಚಿಕ್ಕ ಇರುತ್ತೆ, ನಾವು ಅವ್ರಿಗೆ ಬೂಮಿಂಗ್ ಮಾಡಿದ್ರೆ ಜಾಸ್ತಿ ಬ್ಯಾಕ್ ಬೂಮಿಂಗ್ ಎಲ್ಲ ಮಾಡ್ಕೊಂಡ್ರೆ ಅವ್ರ ಮುಖ ಅಗ್ಲ ಕಾಣುತ್ತೆ. ಸೊ ಈ ಥರ ಎಲ್ಲ ಸ್ಮಾಲ್ ಥಿಂಗ್ಸ್ ಇರುತ್ತೆ, ಹೇಳ್ಕೊಡ್ತೀರಾ ಹೇಗೆ ಮಾಡಿ. ಓಕೆ, ನೀವು ಎಷ್ಟು ಜನಕ್ಕೆ ಮೇಕಪ್ ಮಾಡಿದ್ದೀರಾ ಇಲ್ಲಿವರೆಗೂ? ನಿಮ್ಮ ಕೆರಿಯರ್ ಸ್ಟಾರ್ಟ್ ಆದಾಗಿಂದ ಎಷ್ಟು ಜನಕ್ಕೆ ಮೇಕಪ್ ಮಾಡಿದ್ದೀರಾ? 30+ ಆಗಿದೆ. ಓಕೆ, ನೀವು ಹೊರಗಡೆನೂ ಮೇಕಪ್ ಮಾಡ್ತೀರಾ. ಸೊ 30 ಹಾಗಾಗಿ ನೀವು ಸ್ವಲ್ಪ ನೋಡ್ತಾ ಇದ್ದೀರಾ, ಇನ್ನು ಟ್ರೈ ಮಾಡ್ತಾ ಇರ್ಬೇಕು, ಹೊಸದು ಅಪ್ಡೇಟ್ ಆಗ್ತಾ ಇರ್ಬೇಕಲ್ವಾ? ಇಲ್ಲೂ ಈ ಫೀಲ್ಡ್ ಅಲ್ಲೂ ಸ್ವಲ್ಪ ಅಪ್ಡೇಟ್ ಆಗ್ತಾ ಇರ್ಬೇಕು, ಅಪ್ಗ್ರೇಡೇಷನ್ ಇದ್ದೇ ಇರುತ್ತೆ. ಲೈಕ್ ಈಗ ಚಾಕ್ಲೇಟ್ಸ್ನೇ ಅಪ್ಗ್ರೇಡ್ ಮಾಡ್ತಾರೆ ಅಂದಾಗ ಈಗ ನಮ್ದು ಮೇಕಪ್ ಅಂತ ಬಂದಾಗ ಈ ಫ್ಯಾಷನ್ ಇಂಡಸ್ಟ್ರಿ ಏನಿದೆ, ನೀವು ಏನೇ ಕಲೀರಿ ಏನೇ ಮಾಡ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ಆಗಲ್ಲ ಅಲ್ವಾ? ಅಪ್ಡೇಟ್ ಆಗ್ತಾನೆ ಇರ್ಬೇಕಾಗತ್ತೆ. ಸೊ ನಿಮ್ಮಲ್ಲಿ ಏನು ಅಪ್ಡೇಷನ್ ಅಂದ್ರೆ ಯಾವ ರೀತಿ ಆಗಿರುತ್ತೆ? ಅಂದ್ರೆ ಕ್ರೀಮ್ ಬಗ್ಗೆನಾ ಅಥವಾ ಯಾವ ರೀತಿಯಾಗಿ, ಹೇಗೆ? ಲೈಕ್ ಕೆಲವೊಮ್ಮೆ ಪ್ರಾಡಕ್ಟ್ಸ್ ಅಪ್ಗ್ರೇಡೇಷನ್ ಇರುತ್ತೆ, ಸಮಟೈಮ್ಸ್ ಪ್ರೊಸೀಜರ್ಸ್ ಟೆಕ್ನಿಕ್ಸ್ ಏನು ಯೂಸ್ ಮಾಡ್ತೀವಿ ಅದು ಕೂಡ ಅಪ್ಗ್ರೇಡೇಷನ್ ಆಗಿರುತ್ತೆ. ನಮ್ಮ ಅಪ್ಗ್ರೇಡೇಷನ್ ಅಂತ ಬಂದಾಗ ನಾವು ಲೈಕ್ ಹೊರಗಡೆ ನಮಗಿಂತ ಪ್ರೋ ಆರ್ಟಿಸ್ಟ್ಸ್ ಇರ್ತಾರೆ, ವಿ ವಿಲ್ ಟೇಕ್ ಟ್ರೈನಿಂಗ್ ಅಂಡರ್ ದೆಮ್. ಆಗ ನಮಗೆ ಟ್ರೈನಿಂಗ್ಸ್ ಥ್ರೂ ನಾವು ಅಪ್ಗ್ರೇಡ್ ಆಗ್ತೀವಿ. ಅಂದ್ರೆ ಯಾವಾಗ್ಲೂ ಕಲಿಯೋದಿದ್ದೇ ಇರುತ್ತೆ, ನಾವು ಅದ್ರ ಬಗ್ಗೆನೆ ನೋಡ್ತಾ ಇದ್ರೆ ಈಗಂತೂ ಗೂಗಲ್ ಅಲ್ಲೂ ಕಲ್ತ್ಕೊಂಬಹುದು ಅಲ್ವಾ? ನೀವು ಸ್ವಲ್ಪ ಪ್ರೊಫೆಷನಲ್ ಆದ್ರಿ ಅಂದ್ರೆ ಇನ್ನು ಅಪ್ಡೇಷನ್ ಎಲ್ಲ ನಾವು ಕಲ್ತ್ಕೊಂಡ್ಬಿಡ್ಬೋದು. ಬಟ್ ಇನ್ ಬೇಸಿಕ್ ಏನಿದೆ ಅದು ಸ್ವಲ್ಪ ನೀಟಾಗಿ ಕಲ್ತ್ಕೊಬೇಕಾಗುತ್ತೆ ಅಲ್ವಾ? ಅದು ಇಂಪಾರ್ಟೆಂಟ್. ಸೊ ಆ ರೀತಿಯಾದಂತ ಕೋಚಿಂಗ್ ನಾನು ಡೆಫಿನೆಟ್ ಆಗಿ ಕೊಡ್ತೀನಿ ಅಂತ ಹೇಳಿದರೆ, ನನಗೆ ಇವರಲ್ಲಿ ಏನು ಸ್ವಲ್ಪ ಇಂಟ್ರೆಸ್ಟ್ ಅನ್ಸಿದ್ದು ಅಂದ್ರೆ ಶಿ ಇಸ್ ಯಂಗ್ ಫುಲ್ ಅಂಥವ್ರು ಸ್ಟುಡಿಯೋನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅದು ಸ್ವಲ್ಪ ನಂಗೆ ನೀವು ಅನಿಸ್ತು. ಹೇಗೆ ಈ ಸ್ಟುಡಿಯೋ ಎಲ್ಲ ಮಾಡ್ಕೊಳ್ಳೋ ಬಂದ್ರಿ, ಈ ತರ ಪ್ರೊಫೆಷನಲ್ ತಗೊಳ್ತಾರಲ್ಲ, ಈ ತರ ಒಂದು ಪ್ರೊಫೆಷನ್ ಎಂಟರ್ ಆಗ್ತಾರಲ್ಲ ಅಂಥವ್ರಿಗೆ ನೀವೇನು ಹೇಳ್ತೀರಾ? ಇಲ್ಲಿ ಏನು ಹೇಗಿದೆ ಮಾರ್ಕೆಟಿಂಗ್, ಬರ್ಬೋದಾ ಈ ಪ್ರೊಫೆಷನ್ಗೆ? ಹೇಗೆ? ಅಫ್ಕೋರ್ಸ್, ಬಿಕಾಸ್ ನಾನು ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ನನ್ನ ಕೆರಿಯರ್ ನಾನು ಈ ಇಂಡಸ್ಟ್ರಿನಲ್ಲಿ ಮಾಡ್ತೀನಿ ಅಂತ. ನಾನು ಓದಬೇಕಾದ್ರೆ ಐ ಫೆಲ್ಟ್ ಲೈಕ್ ಎಲ್ಲದಕ್ಕೂ ಮನೇಲಿ ದುಡ್ಡು ಕೇಳಬೇಕಲ್ಲ ಅಂತ. ಆಗ ನಮ್ಮದು ಅರ್ನಿಂಗ್ಸ್ ನಾವು ಮಾಡ್ಕೊಳ್ಬೇಕು ಅಂದರೆ ವಾಟ್ ಕ್ಯಾನ್ ಐ ಡೂ ಅಂತ ಯೋಚನೆ ಮಾಡಿದಾಗ ನನಗೆ ಬಂದಿದ್ದ ಥಾಟ್, ಈ ಥರ ಕಲಿಬೋದು. ಸೊ ನಾನು ಎಜುಕೇಷನ್ ಜೊತೆ ಆರ್ಡರ್ಸ್ ಬಂದಾಗ ಪಿಕ್ ಮಾಡ್ತಾ ಇದ್ರೆ ನನ್ನ ಫೈನಾನ್ಷಿಯಲಿ ಐ ಕ್ಯಾನ್ ಬಿಕಮ್ ಅ ಫ್ರೀಡಮ್, ನನ್ನ ಖರ್ಚುಗಳನ್ನ ನಾನು ಮೇಂಟೈನ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದು ನಂಗೆ ಹೇಗಾಗ್ತಾ ಹೋಯಿತು ಅಂದರೆ ಐ ಗೆಟ್ ಅ ಎಕ್ಸ್ಪೀರಿಯನ್ಸ್. ಲೈಕ್ ಆರ್ಡರ್ಸ್ನ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ನಾವು ಡಿಫಿಕಲ್ಟೀಸ್ ಫೇಸ್ ಮಾಡ್ತೀವಿ. ಹಾಗೆ ಲೈಕ್ ಎಲ್ಲದು ಯಾವ್ಯಾವ್ದು ಪ್ರಾಬ್ಲಮ್ಸ್ಗಳಿಗೆ ಯಾವ್ಯಾವ ಥರ ಮಾಡ್ಬೋದು ಅನ್ನೋದು ಗೊತ್ತಾದಮೇಲೆ ಲೈಕ್ ನನಗೆ ಕಾನ್ಫಿಡೆನ್ಸ್ ಇದೆ, ಲೈಕ್ ಐ ಕ್ಯಾನ್ ಟೀಚ್ ಸಮ್ ಒನ್, ನನಗೆ ಗೊತ್ತಿರೋದನ್ನ ಐ ಕ್ಯಾನ್ ಟೆಲ್ ದಮ್, ರೈಟ್? ಸೊ ಹಾಗೆ ಡಿಸೈಡ್ ಮಾಡಿಕೊಂಡು ಐ ಸ್ಟಾರ್ಟೆಡ್ ದಿಸ್. ಅಂದರೆ ಈ ಒಂದು ಫೀಲ್ಡ್ಗೆ ಯಾರಿಗಾದ್ರೂ ಈಗ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಮೇಕಪ್ ಕಲಿಯೋದಾಗಿರ್ಬೋದು, ಈ ರೀತಿ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರಿಗೆ ನೀವು ಆರಾಮಾಗಿ ಈ ಫೀಲ್ಡ್ಗೆ ಬರ್ಬೋದು, ಇಲ್ಲಿ ಲೈಫ್ ಇದೆ ಅಂತ ಹೇಳ್ತಾ ಇದ್ದೀರಾ. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಎಂಟ್ರಿ ಕೊಡಬೇಕಾದ್ರೆ ನಾನು ಫೀಲ್ ಮಾಡಿದ್ದು, ಆಲ್ರೆಡಿ ಎಲ್ಲ ಕಡೆ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ, ನಾನು ಫೀಲ್ಡಿಗೆ ಬಂದರೆ ನಂಗೆ ಆರ್ಡರ್ ಸಿಗತ್ತಾ, ನಾನು ಏನು ಮಾಡ್ಬೋದು, ಹೇಗೆ ಆರ್ಡರ್ ಪಿಕ್ ಮಾಡ್ಬೋದು ಅಂತ.
ಬಟ್ ಏನಂದ್ರೆ ಎಲ್ಲ ಕಡೆ ಕಾಂಪಿಟೇಷನ್ ಅನ್ನೋದು ಇದ್ದೇ ಎಲ್ಲ ಇರುತ್ತೆ. ಕಡೆ ಇರುತ್ತೆ. ಈಗ ಒಂದು ನ್ಯೂ ಟ್ರೆಂಡ್ ಅಂತ ಬಂದಾಗ ಒಂದು ಡ್ರೆಸ್ ಮಟೀರಿಯಲ್ ಆಗಲಿ ಹೊರಗಡೆ ಬಂತು ಅಂದರೆ ಲೈಕ್ ಮೆನಿ ಪೀಪಲ್ಸ್ ವಿಲ್ ಕಾಪಿ ದಟ್ ಅಲ್ಲ. ಬಟ್ ಅದರಲ್ಲಿ ನಮ್ಮ ಯುನೀಕ್ನೆಸ್ ನಾವು ಹೇಗೆ ಎಕ್ಸ್ಪೋಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಹೇಗೆ ಮಾಡ್ತೀವಿ ಅನ್ನೋದು. ಸೊ ಹಾಗೆ ನಮ್ಮ ವರ್ಕ್ ಥ್ರೂ ನಾವು ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ನಮ್ಮ ಒಂದು ಏನ್ ಯುನಿಕ್ ಸ್ಟೈಲ್ ಆಗಿರ್ಬೋದು, ಅಪ್ಡೇಷನ್ ಆಗಿರೋದು ಅದ್ರ ಮುಖಾಂತರ ಮೇಕಪ್ ಲೈಕ್ ರಿಸೆಪ್ಷನ್ ಲುಕ್ ತೋರಿಸ್ತಾ ಇದ್ವಿ ನಾವು ಸ್ಟೂಡೆಂಟ್ಸ್ಗೆ. ಆಕ್ಚುಲಿ ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ರಿಸೆಪ್ಷನ್ ಲುಕ್ ನ ಡೆಮೋ ಕೊಡಕ್ಕಿತ್ತು. ಸೊ ಹಾಗಾಗಿ ಇದು ಒಂದು ರಿಸೆಪ್ಷನ್ ಲುಕ್ ಡೆಮೋ. ಈಗ ವ್ಯೂವರ್ಸ್ ಆಗಿರ್ಬೋದು, ಯಾಕೆ ನಿಮ್ಮ ಒಂದು ಸ್ಟುಡಿಯೋನ ನಾವು ಚೂಸ್ ಮಾಡಬೇಕು? ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಕ್ವೆಶನ್. ಬಿಕಾಸ್ ತುಂಬ ಜನ ಇದ್ದಾರೆ ಹೇಳ್ಕೊಡ್ಲಿಕ್ಕೆ ಮಾರ್ಕೆಟಲ್ಲಿ. ಬಟ್ ಯಾಕೆ ಇಲ್ಲಿ ಪ್ರಿಫರ್ ಮಾಡಬೇಕು ಅಂದರೆ, ದ ಫಸ್ಟ್ ಥಿಂಗ್ ದ ಪ್ರೈಸ್ ಆ್ಯಂಡ್ ದ ಸೆಕೆಂಡ್ ಒನ್ ಆರ್ ಸಿನ್ಸಿಯಾರಿಟಿ ಇನ್ ಅ ವರ್ಕ್. ಸೊ ನಾವು ಯಾವುದೇ ಆಗಲಿ ನಾವು ಪ್ರಾಪರಾಗಿ ಇನ್ ಡೆಪ್ತಾಗಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಅದು ಒಂದು ಪರ್ಸನ್. ಆ್ಯಂಡ್ ನಾನು ಸ್ಟ್ರಗಲಿಂದ ಬಂದಿರೋದ್ರಿಂದ ಐ ಆಮ್ ವೆರಿ ಎಂಥೂಸಿಯಾಸ್ಟಿಕ್ ಟು ಹೆಲ್ಪ್ ದೋಸ್ ಪೀಪಲ್ಸ್. ಸೊ ಆ ಥರದವರಿಗೆ ಥ್ರೂ ಔಟ್ ದೇರ್ ಲೈಫ್ ನಾವು ಸಪೋರ್ಟ್ ಕೊಡ್ತೀವಿ. ಸೊ ಆ ಒಂದು ರೀಸನ್ನಿಗೆ ನಮ್ಮ ಸ್ಟುಡಿಯೋನ ಸೆಲೆಕ್ಟ್ ಮಾಡಿ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗಲ್ಲಿ ನೈನಾ ಮೇಕ್ಓವರ್ ಸ್ಟುಡಿಯೋ ಶಿವಮೊಗ್ಗ ಇವರ ಒಂದು ಪ್ಯಾಕೇಜಸ್ ಆಗಿರ್ಬೋದು, ಇವರ ಒಂದು ಸ್ಟುಡಿಯೋದ ಸರ್ವಿಸ್ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ರೀತಿಯಾಗಿ ಅಫೋರ್ಡಬಲ್ ಪ್ರೈಸಲ್ಲಿ ಈ ರೀತಿಯಾದ ಮೇಕಪ್ ಏನಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಪ್ಲೇ ಮಾಡಿರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಮೇಡಮ್ ಡೀಟೇಲ್ಸ್ ಹೇಳ್ತಾರೆ, ನೀವು ಇಲ್ಲಿ ಕಲ್ತ್ಕೊಬೋದು. ಹಾಗೆ ಸಿಕ್ಕಾಪಟ್ಟೆ ಆಫರ್ಸ್ ಬೇರೆ ಇಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗಳೇನಾದರೂ ಕಲಿಬೇಕು ಅಂತಿದ್ರೆ 10% ಆಫರ್ ಕೊಡ್ತೀನಿ. ಹಾಗೆ ನಮ್ಮ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಬಂದಿದ್ರೆ ಫ್ಲಾಟ್ 5% ಎಕ್ಸ್ಟ್ರಾ ಆಫರ್ ಕೊಡ್ತೀನಿ ಅಂತ ಹೇಳಿದರೆ, ಬನ್ನಿ ಈ ಒಂದು ಆಫರ್ನ ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ, ವ್ಲಾಗ್ಸ್ ಫಾರ್ ಲವ್. ನಮಸ್ಕಾರ.